ಹಿಂದೂ ಧರ್ಮಗ್ರಂಥಗಳಲ್ಲಿ ಹೇಳುವಂತೆ 7 ಚಿರಂಜೀವಿಗಳಲ್ಲಿ ಒಬ್ಬರು ಪರಶುರಾಮರು. ಅವರು ವಿಷ್ಣುವಿನ ದಶಾವತಾರಗಳಲ್ಲಿ 6ನೇ ಅವತಾರ ಎಂದು ಪರಿಗಣಿಸಲಾಗುತ್ತದೆ. ಜಮದಗ್ನಿ ಮಹರ್ಷಿ ಮತ್ತು ರೇಣುಕಾದೇವಿ ದಂಪತಿಗಳಿಗೆ ಜನಿಸಿದ 5ನೇ ಮಗನೇ ಭಾರ್ಗವರಾಮ. ನಂತರ ಅವರು ಪರಶುರಾಮ ಎಂದು ಪ್ರಸಿದ್ಧರಾದರು. ಜನನದಿಂದ ಬ್ರಾಹ್ಮಣರಾಗಿದ್ದರು. ಅವರ ರಕ್ತದಲ್ಲಿ ಹರಿದಿದ್ದು ಕ್ಷಾತ್ರ ವೀರತ್ವ. ವೇದ ಶಾಸ್ತ್ರಗಳಲ್ಲಿ ಪಾಂಡಿತ್ಯ ಪಡೆದ ನಂತರ ಅವರು ಶಿವನ ಕುರಿತು ಕಠಿಣ ತಪಸ್ಸು ಮಾಡಿದರು. ಅವರ ತಪಸ್ಸಿಗೆ ಸಂತೋಷಗೊಂಡ ಶಿವನು ಅವರಿಗೆ ಭಯಂಕರವಾದ ಪರಶು ಎಂಬ ಆಯುಧವನ್ನು ನೀಡಿದರು. ಆ ಕ್ಷಣದಿಂದಲೇ ಭಾರ್ಗವರಾಮ ಪರಶುರಾಮ ಎಂದು ಪ್ರಸಿದ್ಧರಾದರು. ತಂದೆಯ ಆದೇಶವನ್ನು ಪಾಲಿಸಲು ತಾಯಿ ಶಿರಚ್ಛೇದನ ಮಾಡಿದ ಘಟನೆ ಅವರ ಪಿತೃಭಕ್ತಿ ಉದಾಹರಣೆ ಎಂದು ಪುರಾಣಗಳು ಹೇಳುತ್ತವೆ. ಆದರೆ ಬಳಿಕ ತಂದೆ ಕೊಟ್ಟ ವರಬಲದಿಂದ ತಾಯಿಯನ್ನು ಪುನರ್ಜೀವಿತಗೊಳಿಸಿದರು. ಧರ್ಮವನ್ನು ರಕ್ಷಿಸಲು ಜನಿಸಿದ ಈ ಮಹಾಯೋಧನ ಜೀವನದಲ್ಲಿ ಮುಂದೆ ಒಂದು ಭೀಕರ ಘಟನೆ ನಡೆಯುತ್ತದೆ. ಅದೇ ಅವರ ಕೋಪವನ್ನು ಇಡೀ ಕ್ಷತ್ರಿಯ ವಂಶದ ವಿರುದ್ಧ ಹೋರಾಡುವ ಘಟನೆ. ಈ ಘಟನೆ ಏನು, ಪರಶುರಾಮ ಕ್ಷತ್ರಿಯರ ವಿರುದ್ಧ ಯುದ್ಧಕ್ಕೆ ಏಕೆ ಇಳಿದರು ಅಂತ ತಿಳಿಯಬೇಕಾದರೆ ಕಮೆಂಟ್ ನಲ್ಲಿ ಪಾರ್ಟ್ 2 ಎಂದು ಬರೆಯಿರಿ.